ಮರಿಯಮ್ಮ ದೇವಿಗೆ ನಾವು ತೊಗರಿ ಧಾನ್ಯವಾಸವನ್ನು ಮಾಡಿದ್ದೇವೆ. ಇನ್ನು ದಿನಾಂಕ 22/4/2026 ಬುಧವಾರದಂದು ಹೆಸರು ಅಂದರೆ ಕೀರ್ತಿ ಬರಲಿ ಅಂತ ಹೇಳಿ ಭಕ್ತರ ಉದ್ಧಾರಕ್ಕೋಸ್ಕರ ಹೆಸರಿನ ಧಾನ್ಯದಲ್ಲಿ ವಿರಾಜಮಾನಳಾಗಿ ಕುಳಿತ ಶ್ರೀ ಮರಿಯಮ್ಮ ದೇವಿ. ಇನ್ನು ಗುರುವಾರ ದಿವಸ ದಿನಾಂಕ 23/4/2026 ಕಡ್ಲಿಯನ್ನು ನಾವು ಧಾನ್ಯವಾಸ ಮಾಡಿದ್ದೇವೆ. ಕರುನಾಡಿನ ಕಂದ ಕೂಸುಗಳನ್ನು ಉದ್ಧಾರಗೋಸ್ಕರ ದಿಂಡಿಮನಾದದಿಂದ ಆಗಮಿಸಿ ತನ್ನಲ್ಲೇ ಲೀನವಾಗುವ ಬುದ್ಧಿ ನೀಡುತ್ತಾ ಕಡ್ಲಿ ಧಾನ್ಯದಲ್ಲಿ ವಿರಾಜಮಾನಳಾಗಿ ಕುಳಿತಂಥ ಶ್ರೀ ಮರಿಯಮ್ಮ ದೇವಿಗೆ ನಾವು ಕಡ್ಲಿ ಧಾನ್ಯವಾಸವನ್ನು ಮಾಡಿದೆವು. ಇನ್ನು ಶುಕ್ರವಾರ ದಿವಸ 24/4/2026 ಅಲಸಂದಿ ಧಾನ್ಯವಾಸ ಮಾಡಿದ್ದೇವೆ. ಅಲಸಂದಿ ಅನವರತ ಅಂದರೆ ನಿರಂತರ ಲಯಕರ್ತನಾದ ಶಿವನಿಂದ ಸಂರಕ್ಷಿಸಿ ಅವಳ ಭಕ್ತಿಯಲ್ಲಿ ದಿನವನ್ನು ಕಳೆಯುತ್ತಾ ಸಾಗೋಣ ಅಂತ ಅಲಸಂದಿ ಧಾನ್ಯದಲ್ಲಿ ವಿರಾಜಮಾನ ಕುಳಿತ ಶ್ರೀ ಮರಿಯಮ್ಮ ದೇವಿ. ಇನ್ನು ಶನಿವಾರ ದಿವಸ ಅಂದರೆ ದಿನಾಂಕ 25/4/2026 ಎಳ್ಳು ತಿಲ ಎಲ್ಲರನ್ನೂ ಸಂತೈಸಿ ತಿಲ ಮಾತ್ರ ದೋಷವಿಲ್ಲದೆ ಹಾಗೆ ಎಲ್ಲ ಭಕ್ತರನ್ನು ಕಾಪಾಡುವವಳು ಶ್ರೀ ಮರಿಯಮ್ಮ ದೇವಿ. ಹೀಗಾಗಿ